ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಜೈ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ಒಂದು ಕಾಲದಲ್ಲಿ ರಾಜನ ಹಾಗೆ ಮೆರೆದಾಡಿದ್ದ ನೋಕಿಯಾ ಕೀಪ್ಯಾಡ್ ಮೊಬೈಲನ್ನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಜೊತೆಗೆ ಇದರ ಒಂದು ಕ್ವಿಕ್ ರಿವ್ಯೂವನ್ನು ಸಹ ಕೊಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನೋಕಿಯಾ 105 4G ಡ್ಯುಯಲ್ ಸಿಮ್ ಮಾಡೆಲನ್ನು ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಇದರ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು ಈಗ 1,000 ರೂಪಾಯಿ ಇದೆ. ನಾನು ಈ ಫೋನ್ಗೆ 954 ಪ್ಲಸ್ 50 ಸೂಪರ್ ಕಾಯಿನ್ಸ್ ಅನ್ನ ಕೊಟ್ಟು 900 ರೂಪಾಯಿಗೆ ನಾನು ಈ ಫೋನ್ ಅನ್ನ ಬೈ ಮಾಡಿದೆ. ಈ ಫೋನ್ ನ ಪ್ರೈಸ್ 850 ರೂಪಾಯಿಗೂ ಡ್ರಾಪ್ ಆಗಿತ್ತು. ಅವಾಗ ಕೂಡ ನಾನು ಈ ಫೋನ್ ಅನ್ನ ಆರ್ಡರ್ ಹಾಕಿದ್ದೆ. ಆದರೆ ಆ ಪ್ರೈಸ್ ಪಾಯಿಂಟ್ಗೆ ಸೆಲ್ಲರು ಈ ಫೋನ್ ಅನ್ನ ಶಿಪ್ ಮಾಡದೆ ಅವರಾಗೆ ಈ ಆರ್ಡರ್ ಅನ್ನ ಕ್ಯಾನ್ಸಲ್ ಮಾಡಿ ನನಗೆ ಅಮೌಂಟ್ ಅನ್ನ ರೀಫಂಡ್ ಮಾಡಿದ್ರು. ಈ ಫೋನ್ ನ ಪ್ರೈಸ್ 850 ರೂಪಾಯಿ. ಹಾಗೆ 800 ರೂಪಾಯಿಗೆ ಡ್ರಾಪ್ ಆದಾಗ ನೀವು ಈ ಫೋನನ್ನು ಆರ್ಡರ್ ಹಾಕಿದರೆ ಖಂಡಿತವಾಗಿ ಸೆಲ್ಲರು ಈ ಫೋನನ್ನು ನಿಮಗೆ ಡಿಸ್ಪ್ಯಾಚ್ ಮಾಡಲ್ಲ, ಅವರಿಗವರೇ ಈ ಆರ್ಡ್ರನ್ನು ಕ್ಯಾನ್ಸಲ್ ಮಾಡ್ತಾರೆ. ಸ್ಮಾರ್ಟ್ ಫೋನನ್ನು ಯೂಸ್ ಮಾಡುವಂತಹ ಜನರ ಸಂಖ್ಯೆ ಜಾಸ್ತಿ ಇದ್ದರೂ ಕೂಡ ಈ ಕೀಪ್ಯಾಡ್ ಮೊಬೈಲನ್ನು ಬಳಸುವವರು ಈಗಲೂ ಕೂಡ ಇದ್ದಾರೆ. ಈಗಲೂ ಕೂಡ ಈ ಕೀಪ್ಯಾಡ್ ಮೊಬೈಲಿಗೆ ತುಂಬಾ ಡಿಮ್ಯಾಂಡ್ ಇದೆ. ಆದರೆ ನನ್ನ ಪ್ರಕಾರ ಈ ಕೀಪ್ಯಾಡ್ ಮೊಬೈಲ್ಗಳಿಗೆ ಜನರು ಹೆಚ್ಚು ಅಮೌಂಟನ್ನು ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡಲ್ಲ ಅಂತ ಅಂದ್ಕೊಂಡಿದ್ದೀನಿ. 1,000ದಿಂದ 2,000 ಒಳಗಡೆ ರೇಂಜಿನ ಕೀಪ್ಯಾಡ್ ಮೊಬೈಲನ್ನು ಜನರು ಬೈ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಾಕ್ಸ್ ಒಳಗಡೆ ಕೀಪ್ಯಾಡ್ ಮೊಬೈಲು, ಚಾರ್ಜರು, ಬ್ಯಾಟ್ರಿ ಜೊತೆಗೆ ಯೂಸರ್ ಮ್ಯಾನುವಲನ್ನು ಕೊಟ್ಟಿದ್ದಾರೆ. ಇದೇ ಸೇಮ್ ಮಾಡೆಲ್ಲು ಆಫ್ಲೈನ್ ಸ್ಟೋರಲ್ಲಿ 1,400 ರೂಪಾಯಿಗೆ ಸಿಗುತ್ತೆ. ಹಾಗೆ ಕೆಲವೊಂದು ಸ್ಟೋರ್ಗಳಲ್ಲಿ 1,200 ರೂಪಾಯಿಗೂ ಸಿಗುತ್ತೆ. ನಾನು ವಿಚಾರಿಸಿ ನೋಡಿದ್ದೇನೆ. ವಿಡಿಯೋನ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನಾನು ಈ ಕೀಪ್ಯಾಡ್ ಮೊಬೈಲನ್ನು ಗಿವ್ ಅವೇ ಮಾಡ್ತೀನಿ ಅಂತ. ಈ ವಿಡಿಯೋಗೆ ನೀವು ಕೇವಲ ಒಂದು ಕಮೆಂಟ್ ಮಾಡೋದ್ರ ಮೂಲಕ ಈ ಗಿವ್ ಅವೇಲಿ ಪಾರ್ಟಿಸಿಪೇಟ್ ಆಗ್ಬೋದು. ಯಾವಾಗ ಈ ವಿಡಿಯೋಗೆ 100K ವ್ಯೂಸ್ ಬರುತ್ತೋ ಆವಾಗ ನಾನು ಈ ಕೀಪ್ಯಾಡ್ ಮೊಬೈಲನ್ನು ಕಮೆಂಟ್ ಮಾಡಿದವರಲ್ಲಿ ಒಬ್ಬ ಲಕ್ಕಿ ವಿನ್ನರನ್ನು ಆಯ್ಕೆ ಮಾಡಿ ಈ ಮೊಬೈಲನ್ನು ಗಿವ್ ಅವೇ ಮಾಡ್ತೀನಿ. ಒಂದು ಕಾಲದಲ್ಲಿ ಫೋನ್ ಅಂದರೆ ನೋಕಿಯಾ ಅಂದರೆ ಫೋನ್ ಆಗಿತ್ತು. ಆದರೆ ಈಗ ನೋಕಿಯಾ ತನ್ನ ಅಸ್ತಿತ್ವವನ್ನು ಕಳ್ಕೊತ ಬಂದಿದೆ. ಆದರೆ ಈ ಕೀಪ್ಯಾಡ್ ಮೊಬೈಲ್ಗಳಲ್ಲಿ ಇದರ ಸೇಲು ಈಗಲೂ ಕೂಡ ಇದೆ. ಜನರು ಈಗಲೂ ಕೂಡ ನೋಕಿಯಾ ಬ್ರ್ಯಾಂಡನ್ನು ತುಂಬಾ ಟ್ರಸ್ಟ್ ಮಾಡ್ತಾರೆ. ಆದರೆ ನನಗನ್ಸಿದ ಪ್ರಕಾರ ಈ ನೋಕಿಯಾದವರು ಈ ಕೀಪ್ಯಾಡ್ ಮೊಬೈಲಲ್ಲೂ ಕೂಡ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಮೊದಲೇ ನೋಕಿಯಾ ಫೋನನ್ನು ಹಿಡ್ಕೊಂಡ್ರೆ ಅದರ ಫೀಲೇ ಬೇರೆ ಆಗಿತ್ತು. ಆದರೆ ಈ ಫೋನಲ್ಲಿ ಆ ಫೀಲು ಸಿಗ್ತಾ ಇಲ್ಲ. ನಾನು ಈ ಫೋನನ್ನು 2-3 ವಾರಗಳಿಂದ ಬಳಸ್ತಾ ಇದ್ದೀನಿ. ಅಂಥ ಇಶ್ಯೂ ಇನ್ನೂ ಏನೂ ಆಗಿಲ್ಲ. ಆದರೆ ಒಂದು ಚಿಕ್ಕ ಸಮಸ್ಯೆ ಏನು ಅಂತ ಹೇಳಿದ್ರೆ ಈ ಫೋನಲ್ಲಿ ಸಣ್ಣದಾಗಿ ಕೇಳಿಸುತ್ತೆ. ಅದೊಂದು ಬಿಟ್ಟರೆ ಈ ಫೋನಲ್ಲಿ ಅಂಥದ್ದೇನು ಸಮಸ್ಯೆ ಇನ್ನೂ ತನಕ ನನಗೆ ಕಂಡಿಲ್ಲ. ನೀವು ಕೂಡ ಈ ಫೋನನ್ನು ಬೈ ಮಾಡ್ಬೋದು. 600-700 ರೂಪಾಯಿಗೆ ಫ್ಲಿಪ್ಕಾರ್ಟಲ್ಲಿ ಕೀಪ್ಯಾಡ್ ಮೊಬೈಲ್ಗಳು ಸಿಗ್ತವೆ. ಆದರೆ ಅದು ಯಾವುದೂ ಕೂಡ ಚೆನ್ನಾಗಿ ಬರೋದಿಲ್ಲ. ಅದಕ್ಕಾಗಿ 1,000 ರೂಪಾಯಿ ಹತ್ರ ನಿಮ್ಮ ಬಜೆಟ್ ಇತ್ತು ಅಂದರೆ ಖಂಡಿತವಾಗಿ ನೀವು ಈ ಫೋನನ್ನು ಬೈ ಮಾಡಿ. ಒಂದು ವೇಳೆ ನೀವು ಈ ಫೋನನ್ನು ಬೈ ಮಾಡಬೇಕು ಅಂತ ಹೇಳಿದರೆ ನಾನು ಈ ಫೋನ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಈ ಫೋನನ್ನು ಬೈ ಮಾಡ್ಬೋದು. ಇಲ್ಲ ಅಂದರೆ ಫ್ಲಿಪ್ಕಾರ್ಟ್ಗೆ ಹೋಗಿ ಕೂಡ ನೀವು ಈ ಫೋನನ್ನು ಬೈ ಮಾಡ್ಬೋದು. ಅಮೆಝಾನಲ್ಲಿ ಈ ಫೋನ್ನ ಪ್ರೈಸು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದಕ್ಕಾಗಿ ನಾನು ನಿಮಗೆ ಫ್ಲಿಪ್ಕಾರ್ಟ್ ಮೂಲಕನೇ ಈ ಫೋನನ್ನು ಬೈ ಮಾಡೋದಕ್ಕೆ ರೆಕಮೆಂಡ್ ಮಾಡ್ತೀನಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ. ಅಲ್ಲಿ ತನಕ ಟೇಕ್ ಕೇರ್. ಧನ್ಯವಾದ ಸ್ನೇಹಿತರೆ.